ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. 10 ಗಂಟೆ 10 ನಿಮಿಷ ಆಗ್ಯದ್ರಿ. ಬ್ಯಾಡ್ ಬಿಡ್ರಿ, ಏನು ಮಾಡ್ತೀರಿ, ಟೈಮ್ ಆಗಿಬಿಟ್ಟದ. ನಾಳೆ ಹೇಳಮ್ಮ, ಏನು ಇವತ್ತು ಹೇಳಮ್ಮ, ಇನ್ನೊಂದು 10 ನಿಮಿಷ ತೊಗೊಳಮ್ಮ. ಭಾಳ ಟೈಮ್ ಆಗಿಬಿಟ್ಟದ ಸುಮ್ಮನೆ. ಇಲ್ಲ ಹೇಳ, ನನಗೇನಿಲ್ಲ, ಬೆಳತನೆ ಎತ್ತಿರ್ತೀನಿ, ನಂದೇನು ಸಮಸ್ಯೆ ಇಲ್ಲ. ನಿಮಗೆಲ್ಲರಿಗೂ ತೊಂದರೆ ಆಯ್ತು ಅಂತ ಅಷ್ಟೆ. ಒಂದು 10 ನಿಮಿಷ ಅಷ್ಟೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15, ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು. ಇವರು ಈ ಒಂದು ಕೃತಿಯಲ್ಲಿ ಜಗದಾದಿ ಜಗದ್ಗುರು ರೇಣುಕಾ ಪಂಚಾಚಾರ್ಯರ ಪೈಕಿ ಜಗದ್ಗುರು ರೇಣುಕಾಚಾರ್ಯರು ಕೊನಲುಪಾಕ ಸೋಮನಾಥ ಲಿಂಗದಿಂದ ಉದ್ಭವಿಸಿ ಅಗಸ್ತ್ಯ ಮಹರ್ಷಿಯನ್ನೇ ನಿಮಿತ್ತ ಮಾಡಿಕೊಂಡು ಸಮಸ್ತ ಲೋಕದ ಜೀವಿಗಳ ಉದ್ಧಾರಕ್ಕಾಗಿ ವೀರಶೈವ ಸಿದ್ಧಾಂತವನ್ನು ಬೋಧಿಸ್ತಾ ಇದ್ದಾರೆ. ಆ ಬೋಧನೆಯ ಪೈಕಿ ಅಷ್ಟಾವರಣಗಳ ಅಧ್ಯಯನ ಮುಗಿತು, ಪಂಚಾಚಾರ್ಯಗಳ ಅಧ್ಯಯನ ಕೂಡ ಮುಗಿತು. ಈಗ ಈ ಒಂದು ಶಟಸ್ಥಲ ಅನ್ನುವ ವಿಷಯ ಹೇಳ್ತಾ ಇದ್ದಾರೆ. ಪಂಚಾಚಾರ ಮುಗಿತೇನಿಲ್ಲ ರೀ? ಮುಗಿದ ಮುಗಿದ್ರಿ. ವೃತ್ತಾಚಾರ ಗಣಾಚಾರ ಆಯ್ತು. ವೃತ್ತಾಚಾರ ಅಂತಂದ್ರ ತನು ಮನ ಧನಗಳನ್ನ, ಗಣಾಚಾರ ಮುಗಿತು. ಈ ಸಂಘಟನೆಯನ್ನ ಕಾಪಾಡಬೇಕು, ಉಳಿಸಬೇಕು, ಬೆಳೆಸಬೇಕು, ಶಿವಭಕ್ತರ ಸಂಘಟನೆಯನ್ನ ಅಂತೇಳಿ ವೃತ್ತಾಚಾರ. ಪಂಚಾಚಾರಗಳ ಪೈಕಿ ಕೊನೆಯದು ವೃತ್ತಾಚಾರ. ಅದನ್ನ ಹೇಳುವುದಕ್ಕೆ ಪಂಚಾಚಾರಗಳಲ್ಲಿ ವೃತ್ತಾಚಾರವೇ ಅತಿ ಶ್ರೇಷ್ಠವಾದುದು. ಭಕ್ತನು ತ್ರಿಕರಣ ಶುದ್ಧಿಯಿಂದ ತನು ಮನ ಧನಗಳ ಗುರುಲಿಂಗ ಜಂಗಮ ದೀನದಲಿತರ ಸೇವೆಗಾಗಿ ನಿರಪೇಕ್ಷ ಭಾವದಿಂದ ವಿನಿಯೋಗಿಸಬೇಕು. ನೋಡ್ರಿ, ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಅರ್ಪಿಸೋದಂದ್ರೆ ಇದು ಯಾವ ಆಚಾರ ಅಂತ? ವೃತ್ತಾಚಾರ. ವೃತ್ತಿ ಅಂದ್ರೆ ವಿನಯ, ಸೇವಾ ಮನೋಭಾವ. ಅದಕ್ಕೆ ನಿರಪೇಕ್ಷ ಭಾವದಿಂದ ವಿನಿಯೋಗಿಸಬೇಕು. ಹೀಗೆ ವಿನಿಯೋಗ ಮಾಡುವಾಗ ನಾನು ನನ್ನದು ಎಂಬ ಭಾವವಿರಬಾರದು ಮತ್ತು ಮಾಡಿದೆನೆಂಬ ಮಮಕಾರವೂ ಇರಬಾರದು. ಯಥಾಶಕ್ತಿ ತ್ಯಾಗ ಮಾಡುವಾಗ ನಿರಹಂಭಾವದಿಂದ ಕೈಂಕರ್ಯದ ಸೇವಾ ಮನೋಭಾವ, ಕಿಂಕರ ಭಾವ, ಒಂಥರ ಗರ್ವದಿಂದ ಮಾಡೋದಲ್ಲದು. ಕೈಂಕರ್ಯ ಅಂತಂದ್ರೆ ಕಿಂಕರ ಭಾವ, ವಿನಯದಿಂದ ಮಾಡೋದು. ಸೇವಾ ಮನೋಭಾವನೆಯಿಂದ ಮಾಡುವುದೇ ವೃತ್ತಾಚಾರ. ಈ ರೀತಿಯ ತತ್ವಾರ್ಥಗಳನ್ನು ಅನುಸರಿಸಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ಹಂತಗಳುಳ್ಳ ಶಟಸ್ಥಲ ಸಿದ್ಧಾಂತವನ್ನ ಅನುಷ್ಠಾನ ಮಾಡಬೇಕು. ಈ ಆಚಾರಗಳನ್ನ ಕಂಟಿನ್ಯೂ ಇರಬೇಕು. ಶಟಸ್ಥಲಗಳನ್ನ ಧಾರಣೆ ಮಾಡ್ತಾ ಇರಬೇಕು, ಆಚಾರಗಳನ್ನ ಆಚರಿಸ್ತಾ ಇರಬೇಕು. ಶಟಸ್ಥಲ ಅದು ಧಾರ್ಮಿಕತೆ, ಆಚಾರ ಇದು ನೈತಿಕತೆ. ನೀವು ತಿಳ್ಕೋರಿ, ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ ಅಂತ 3 ಬರ್ತಾವ. ಶಟಸ್ಥಲಗಳು ಏನವು? ಧಾರ್ಮಿಕತೆ. ಒಂದು ಧರ್ಮದ ಜನರು ಹೆಂಗಿರ್ಬೇಕು ಅಂತ ಹೊರಗೆ ನೋಡೋರಿಗೆ ಕಾಣಬೇಕು.
ಮತ್ತ ಒಳಗೆ ಹೆಂಗಿರ್ಬೇಕು, ಹೊರಗೆ ನೋಡೋರಿಗೆ ಬರಲಿ. ಅಂಗದ ಮೇಲೆ ಲಿಂಗ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ, ಬಾಯಲ್ಲಿ ಶಿವಮಂತ್ರ. ಗುರುಲಿಂಗ ಜಂಗಮರಿಗೆ ಆರಾಧನೆ ಮಾಡಿ ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನ ಪೂಜಾ ಸಾಮಗ್ರಿಗಳನ್ನು ಬಳಸಿ ಪಾದೋದಕ ಪ್ರಸಾದಗಳನ್ನು ಕೊಳ್ಳುವುದು, ಇದು ಏನದಂತಂದ್ರೆ ಧಾರ್ಮಿಕತೆ. ಈ ರೀತಿ ಮಾಡಿ ಒಳಗ ಆಚಾರನೂ ಇರಬೇಕು. ಬರೇ ಹೊರಗೆ ಶೋ ಮಾಡಿದ್ರೆ ಆಗಂಗಿಲ್ಲ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರಗಳನ್ನ ಮಾಡ್ತಿರ್ಬೇಕು. ಈ ಆಚಾರ ಮಾಡೋದಕ್ಕೆ ಏನಂತಾರ? ನೈತಿಕತೆ, ನೀತಿ ರೀತಿ. ಅಷ್ಟಾವರಣಗಳು, ಗುರುಲಿಂಗ ಜಂಗಮ, ವಿಭೂತಿ ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ ಇದೇನ್ರಿ? ಧಾರ್ಮಿಕತೆ. ಧಾರ್ಮಿಕತೆ ಒಳಗೆ ಏನಿರ್ತದ? ಕರ್ಮ. ನೈತಿಕತೆ ಒಳಗ ಉಪಾಸನೆ. ಮುಂದೆ ಶಟಸ್ಥಲಗಳೇನದವ? ಇದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದ್ರೆ ಬ್ರಹ್ಮನೇ ನಾನದಿನಿ, ಪರಶಿವನೇ ನಾನದಿನಿ ಅಂತ ಐಕ್ಯ ಸ್ಥಳಕ್ಕೆ ಹೋಗ್ಬೇಕು. ಭಕ್ತನಾಗಿ ಎಂಟ್ರಿ ತಗೋಬೇಕು, ಐಕ್ಯನಾಗಿ ಮುಳುಗಬೇಕಾದ್ರೆ. ಉಪ್ಪಿನ ಗೊಂಬಿ ಸಮುದ್ರ ಎಷ್ಟು ಆಳ ಅದ ಅಂತ ನೋಡ್ಲಕ್ ಹೋಗಿ ಸಮುದ್ರದಾಗ ಕರಗಿ ತಾನು ಸಮುದ್ರನೇ ಆಯ್ತಂತ. ಹಾಂಗಾಗಬೇಕು. ಪರಮಾತ್ಮನನ್ನ ಅರಿಯುವುದಕ್ಕೆ ಹೋಗಿ ಪರಮಾತ್ಮನಲ್ಲಿ ಬೆರೆತು ತಾನು ಪರಮಾತ್ಮ ಸ್ವರೂಪನೇ ಆಗಬೇಕು. ಅದಕ್ಕೆ ಇವೇನದವ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಂದ್ರೆ ಇವೇನದವ? ಜ್ಞಾನದ ಸಾಧನೆಗಳು. ಮೂರು ಯಾವ್ಯಾವ ಹೇಳ್ರಿ? ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ. ಯಾವವು ಮೂರು? ಪಂಚಾಚಾರಗಳು. ಧಾರ್ಮಿಕತೆ ಅಂದ್ರೆ ಅಷ್ಟಾವರಣಗಳು. ಕರ್ಮ, ಉಪಾಸನೆ, ಜ್ಞಾನ ಎಲ್ಲ ಒಂದೇ. ಕರ್ಮಕಾಂಡ ಒಳಗೆ ಮಾಡೋದಿದು. ಆಚಾರಗಳು ಒಳಗಿರ್ತವೆ. ಹೊರಗೆ ತೋರಿಕೆಗೆ ಅವು ಕರ್ಮ, ಹೊರಗೆ ಕಾಣಿಸ್ತಾವ. ಕರ್ಮಕಾಂಡ ಇದು ಉಪಾಸನ ಕಾಂಡ. ಒಳಗೆ ಇವೆಲ್ಲ ಆಚರಣೆಗಳು ಇಟ್ಕೋಬೇಕು. ಮತ್ತೆ ಆಧ್ಯಾತ್ಮಿಕತೆ ಅಂತಂದ್ರೆ ಜೀವ ಶಿವನಾಗಬಹುದು, ಭಕ್ತ ಸ್ಥಳಿ ಹೋಗಿ ಐಕ್ಯ ಸ್ಥಳಿ ಆಗೋದು. ಹಿಂಗೆಲ್ಲ ಇರ್ತಾವ. ಅದಕ್ಕೆ ಎಲ್ಲೋ ಕುಂಭೋದ್ಭವನೇ. ಅಗಸ್ತ್ಯ ಮಹರ್ಷಿ ಎದರಾಗ ಹುಟ್ಟೇನಂದ್ರೆ ಕುಂಭದಾಗ ಹುಟ್ಟೇನವ. ಟೆಸ್ಟ್ ಟ್ಯೂಬ್ ಬೇಬಿ ಅವ. ಮೊದಲಿನ ಫಸ್ಟ್ ಈ ಇಡೀ ವಿಶ್ವದ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಇವನೇ, ಕುಂಭೋದ್ಭವ. ಕುಂಭದಾಗ ಹುಟ್ಟೇನಿವ. ಮತ್ತೀಗೇನು IVR ಅಂತಾರಲ್ಲ, ಇವೆಲ್ಲ ಮತ್ತೆ ಆಕೆ 100 ಮಕ್ಕಳು ಆಡದವ ಗಾಂಧಾರಿ. ಅವೆಲ್ಲ ಹಿಂಗೆ ಹುಟ್ಟಿದವು ಗಾಂಧಾರಿ 101 ಮಕ್ಕಳು. ಇವೆಲ್ಲ ಏನದವ? ಎಲ್ಲ ಕುಂಭೋದ್ಭವನೆ. ನಿಗಮ ಆಗಮೋಕ್ತ ಸಿದ್ಧಾಂತವು ಪರಶಿವನ ಮುಖ ಕಮಲಗಳಿಂದ ಜನಿಸಿ. ಈ ಒಂದು ಸಿದ್ಧಾಂತ ಪರಶಿವನ ಮುಖ ಕಮಲಗಳು ಅಂದ್ರೆ 5 ಮುಖಗಳು. ಸದ್ದೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. 5 ಮುಖಗಳಲ್ಲಿ ಸಮಷ್ಟಿ ರೂಪವಾಗಿರುವವು. ಸಮಷ್ಟಿ ರೂಪ ಅಂದ್ರೆ ವ್ಯಷ್ಟಿ, ಸಮಷ್ಟಿ. ಸಮಷ್ಟಿ ಅಂತಂದ್ರೆ ಏನ್ರಿ? ನಿಮ್ಮ ಒಬ್ಬರ ಸ್ಥೂಲ ಶರೀರಕ್ಕೆ ನೀವೇನಂತೀರಿ? ವ್ಯಷ್ಟಿ ಶರೀರ ಅಂತೀರಿ. ಎಲ್ಲ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರ ಕಲಿಸಿದ್ರೆ ಸಮಷ್ಟಿ ಶರೀರ. ಒಬ್ಬರದು ಸೂಕ್ಷ್ಮ ಶರೀರ ಅಂತೀರಿ. ಅದು ಎಲ್ಲರದು ಕೂಡಿಸಿದ್ರೆ ಸಮಷ್ಟಿ ಶರೀರ, ಸಮಷ್ಟಿ ಸೂಕ್ಷ್ಮ ಶರೀರ. ವಿರಾಟ, ಹಿರಣ್ಯ ಗರ್ಭ, ಅವ್ಯಾಕೃತ ಅಂತೇಳಿ ಎಲ್ಲದರದ್ದು ಕಾರಣ ಶರೀರ. ಒಂದರದ್ದು ಕಾರಣಕ್ಕೆ, ಒಂದಕ್ಕೆ ಜೀವಿಗೆ ಕಾರಣ ಶರೀರ ಅಂತೀರಿ. ಸಮಷ್ಟಿ ಕಾರಣ ಶರೀರಕ್ಕೆ ಅವ್ಯಾಕೃತ, ಮಾಯೆ, ಹಿಂಗೆಲ್ಲ ಅಂತೀರಿ. ಅದಕ್ಕೆ ಇವು ಏನದವ? ಶಿವನ ಸಿದ್ಧಾಂತ ಹೆಂಗದವಪ್ಪ ಅಂದ್ರೆ ಸಮಷ್ಟಿ ರೂಪ ಅಂದ್ರೆ ಈಶ್ವರ ರೂಪ. ಶಿವಗಮಗಳ ಸಾರವೆನಿಸಿದ ಈ ಸಿದ್ಧಾಂತದಲ್ಲಿ ಲಿಂಗಾಂಗ ಸಾಮರಸ್ಯ ರೂಪ ಮೋಕ್ಷ ಸಾಧಕವೂ ಆದ ಶಟಸ್ಥಲ ಸಿದ್ಧಾಂತವು ಅತಿ ಗಹನವಾದದ್ದು. ಇಂಥ ಗಹನವಾದ ಸಿದ್ಧಾಂತವನ್ನು ಹೇಳ್ತೀನಿ, ಕೇಳುವ. ಎಲ್ಲ ಅಗಸ್ತ್ಯನೇ ಸಕಲ ಚರಾಚರಾತ್ಮಕವಾದ ಈ ಜಗತ್ತಿಗೆ ಯಾವನು ಆಧಾರಭೂತವಾಗಿರುವನೋ
ಆ ಪರಮಾತ್ಮನಾದ ಶಿವನು ಸ್ಥಳ ಎಂದು ಹೇಳಲ್ಪಡುತ್ತಾನೆ. ಸ್ಥಳ ಅಂದ್ರೆ ಯಾರಿಗೆ ಅಂತಾರ? ಪರಮಾತ್ಮಗಂತಾರ. ಬ್ರಹ್ಮ ಅಂತೇನಂತಿರಲ್ಲ, ಎಲ್ಲದಕ್ಕೂ ಆಧಾರವಾಗಿರುವಂತದಕ್ಕೆ ಬ್ರಹ್ಮ ಅಂತ ಅಂತಿರಲ್ಲ, ಅದೇ ರೀತಿ ಇದಕ್ಕೆ ಸ್ಥಳ, ಎಲ್ಲದಕ್ಕೂ ಪರಮಾಧಾರ ಇದ್ದವನಿಗೆ ಇಲ್ಲಿ ವೀರಶೈವ ಸಿದ್ಧಾಂತದೊಳಗೆ ಸ್ಥಳ ಅಂತ ಶಬ್ದ ಬಳಸ್ತಾರೆ. ಇಂಥ ಸ್ಥಳವೆಂಬ ಸಂಜ್ಞೆಯುಳ್ಳ ಸಚ್ಚಿದಾನಂದ ರೂಪನಾದ ಪರಶಿವ ಬ್ರಹ್ಮನು, ಗೊತ್ತಾಯ್ತಲ್ಲ ನಾ ಹೇಳಿದ್ದೆ ಗೊತ್ತಿಲ್ಲ ಈಗ, ಸಚ್ಚಿದಾನಂದ ಪರಶಿವ ಬ್ರಹ್ಮ ಸ್ಥಳ ರೂಪ ಸಂಜ್ಞೆ ಇರೋವನು, ತನ್ನಲ್ಲಿ ಅವಿನಾಭಾವ ಸಂಬಂಧದಿಂದ ಇರುವ ಸ್ವಶಕ್ತಿ ಅಂದ್ರೆ ಒಳಗಿರೋ ಪ್ರಕೃತಿ, ಸ್ವಶಕ್ತಿಯ ಚಲನೆಯಿಂದ ಲಿಂಗ ರೂಪದಿಂದಲೂ ಅಂಗ ರೂಪದಿಂದಲೂ ಪರಿಣಮಿಸಿದನು. ಒಂದು ಅಂಗ ಆದ, ಇನ್ನ ಒಂದು ಲಿಂಗ ಆದ. ಅವನೇ ಯಾರು? ಸ್ಥಳ, ಶುದ್ಧ ಬ್ರಹ್ಮ. ಎರಡು ರೀತಿ ಆದ, ಒಂದು ಲಿಂಗ ಒಂದು ಅಂಗ. ಅಧಿಕವಾದ ಶಿವಾಂಶವೇ ಲಿಂಗವೆನಿಸಿತು. ಲಿಂಗ ಅಂತ ಯಾವುದು ಅನ್ನಿಸ್ತು? ಅಧಿಕ. ನ್ಯೂನ್ಯವಾದ ಶಿವಾಂಶವೇ ಅಂಗವೆನಿಸಿತು. ನ್ಯೂನ ಅಂದ್ರೆ ಕಡಿಮೆ, ಅಧಿಕ ಅಂದ್ರೆ ಹೆಚ್ಚು. ಅದಕ್ಕೆ ಈ ಲಿಂಗವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಎಂದು ಮತ್ತೆ 3 ವಿಧವಾಯಿತು. ಆ ಶಿವಾಂಶ ಇರೋ ಲಿಂಗ ಏನಾಯ್ತು? ಇಷ್ಟ, ಪ್ರಾಣ, ಭಾವ ಅಂತಾಯ್ತು. ಮತ್ತೆ ಪುನಃ ಇಷ್ಟಲಿಂಗದಲ್ಲಿ ಮತ್ತೇನಾಯ್ತು? ಆಚಾರಲಿಂಗ, ಗುರುಲಿಂಗ ಅಂತ, ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗ ಅಂತ, ಮತ್ತೆ ಭಾವಲಿಂಗದಲ್ಲಿ ಪ್ರಸಾದಲಿಂಗ, ಮಹಾಲಿಂಗ ಅಂತೇಳಿ 6 ಲಿಂಗಗಳಾದವು, 6 ಭೇದಗಳಾದವು. ಈ ಶಿವಾಧಿಕ್ಯದಿಂದ ಉಂಟಾದ ಲಿಂಗ ವಿಭಾಗಕ್ಕೆ ಅನುಸಾರವಾಗಿ ಇದಕ್ಕೆ ತಕ್ಕಂತೆ ಮತ್ತೆ ನ್ಯೂನಾಂಶದಿಂದ ಕೂಡಿದ್ದು ಅಂಗಸ್ಥಳ ಏನಾಯ್ತು? ಅಲ್ಲಿ 3 ಲಿಂಗ ಆದ್ರೆ ಇಲ್ಲಿ 3 ಅಂಗ ಆಯ್ತು. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅನ್ನಿಸ್ತು. ಇವುದೊಳಗೆ ತ್ಯಾಂಗಾಂಗದೊಳಗೆ ಭಕ್ತಸ್ಥಳ, ಮಹೇಶ ಸ್ಥಳ, ಭೋಗಾಂಗದೊಳಗೆ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಯೋಗಾಂಗದೊಳಗೆ ಶರಣ ಸ್ಥಳ, ಐಕ್ಯ ಸ್ಥಳ ಅಂತ 6 ವಿಧವಾಯಿತು. ಈ ಶಟಸ್ಥಳಗಳಲ್ಲಿ 1ನೇದು ಭಕ್ತಸ್ಥಳ, 2ನೇದು ಮಹೇಶ ಸ್ಥಳ, 3ನೇದು ಪ್ರಸಾದಿ ಸ್ಥಳ, 4ನೇದು ಪ್ರಾಣಲಿಂಗಿ ಸ್ಥಳ, 5ನೇದು ಶರಣ ಸ್ಥಳ, 6ನೇದು ಐಕ್ಯ ಸ್ಥಳ. ಹಿಂಗ ಈ 6 ಸ್ಥಳಗಳು ಏನಾದವಪ್ಪ ಅಂತಂದ್ರೆ, ಹೀಗೆ ಸ್ಥಳರೂಪ ಪರಬ್ರಹ್ಮ ಶಿವನು ಸ್ವಲೀಲೆಯಿಂದ ಚಿತ್ ಶಕ್ತಿ ವಿಶಿಷ್ಟ ಜೀವನೇ ಅಂಗ ಎನಿಸಿದ, ಚಿತ್ ಶಕ್ತಿ ವಿಶಿಷ್ಟ ಪರಶಿವನೇ ಲಿಂಗ ಅನಿಸಿದ. ಜೀವ ಅಂಗ ಅನಿಸ್ತಾನ, ಪರಶಿವ ಲಿಂಗ ಅನಿಸ್ತಾನ ಅಷ್ಟೇ. ಹೀಗೆ ಲಿಂಗಾಂಗ ಪದವಾಚ್ಯರಾದ ಶಿವಜೀವರ ಐಕ್ಯವೇ ಲಿಂಗಾಂಗ ಸಾಮರಸ್ಯವೆನಿಸುವುದು. ಎಲ್ಲೋ ಕುಂಭ ಸಂಭವನೆ ಈ ಶತಸ್ಥಳಗಳ ಸ್ವರೂಪವನ್ನು ವಿವರಿಸುವೆನು, ಏಕಾಗ್ರ ಚಿತ್ತದಿಂದ ಕೇಳು. ಅದಕ್ಕೆ ಕೇಳೋದಕ್ಕಿಂತ ಮೊದಲು ನಾವೇನ್ ಮಾಡಬೇಕು? ಮೊದಲು ಅವ ಲೀಲೆ ಮಾಡ್ಬೇಕಂತೇಳಿ ಶುದ್ಧ ಬ್ರಹ್ಮ ಏನದ? ಅಂಗ ಮತ್ತು ಲಿಂಗ ಅಂತ ಅದ. ಅಂಗನೊಳಗೇನದ? ಶಿವನ ಅಂಶ ಕಡಿಮೆ ಅದ, ಲಿಂಗದೊಳಗ ಶಿವನ ಅಂಶ ಜಾಸ್ತಿ ಅದ. ಮುಂದೇನಾಯ್ತು? ಆ ಲಿಂಗ 3 ಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ 3 ಅದು. ಮುಂದೆ ಆ ಇಷ್ಟಲಿಂಗದೊಳಗ ಆಚಾರಲಿಂಗ, ಗುರುಲಿಂಗ, ಪ್ರಾಣಲಿಂಗದೊಳಗ ಶಿವಲಿಂಗ, ಜಂಗಮಲಿಂಗ, ಭಾವಲಿಂಗದೊಳಗ ಪ್ರಸಾದಲಿಂಗ, ಮಹಾಲಿಂಗ. ಈ ರೀತಿ 6 ಲಿಂಗಗಳಾದವು ಅಲ್ಲೆಲ್ಲಿ ಲಿಂಗದೊಳಗೆ. ಮುಂದೆ ಅಂಗದೊಳಗೆ ಏನಾಗ್ತದ? ಅಲ್ಲಿ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಮತ್ತೆ ಅಲ್ಲಿ 3 ಆಗ್ತಾವ. ಆ 3ರೊಳಗ ಏನಾಯ್ತು? ಮತ್ತೆ 2 ತ್ಯಾಗಾಂಗದೊಳಗೆ 2 ಭಕ್ತಸ್ಥಳ, ಮಹೇಶ ಸ್ಥಳ, ಭೋಗಾಂಗದೊಳಗೆ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಯೋಗಾಂಗದೊಳಗೆ ಶರಣ ಸ್ಥಳ, ಐಕ್ಯ ಸ್ಥಳ. ಇಲ್ಲಿ ಏನಾಗಬೇಕು? ಇಷ್ಟಲಿಂಗದೊಳಗೆ ಆಚಾರಲಿಂಗ ಅಂತ ಏನದ ಅಲ್ರಿ, ಅದು ಭಕ್ತ ಸ್ಥಳಕ್ಕ 6 ಲಿಂಗಗಳು
6 ಸ್ಥಳಗಳಿಗೆ ಮ್ಯಾಚ್ ಆಗಬೇಕವು. ಆಚಾರ್ಯಲಿಂಗ ಭಕ್ತ ಸ್ಥಳಕ್ಕ, ಗುರುಲಿಂಗ ಮಹೇಶ ಸ್ಥಳಕ್ಕ, ಪ್ರಾಣಲಿಂಗದೊಳಗ ಶಿವಲಿಂಗ ಜಂಗಮಲಿಂಗ ಅದಲ್ಲ ಅದು ಪ್ರಸಾದಿ ಸ್ಥಳಕ್ಕ ಮತ್ತು ಪ್ರಾಣಲಿಂಗಿ ಸ್ಥಳಕ್ಕೆ, ಮತ್ತೆ ಭಾವಲಿಂಗದಲ್ಲಿ ಪ್ರಸಾದಲಿಂಗ ಮಹಾಲಿಂಗ ಅದಲ್ಲ ಅದು ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ. ಹಿಂಗ ಒಂದಕ್ಕೊಂದು 6 ಶಕ್ತಿಗಳು ಏನಾಗಬೇಕು, 6 ಭಕ್ತಿಗಳಾಗಿ ಪರಿವರ್ತನೆ ಆಗಬೇಕು. ಅಂಗದೊಳಗ ಶಕ್ತಿ, ಲಿಂಗದೊಳಗ ಭಕ್ತಿ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ಹಂತಗಳುಳ್ಳ ಶಟಸ್ಥಲ ಸಿದ್ಧಾಂತವೇ ಮೋಕ್ಷಪ್ರದವು, ಪುನರ್ಜನ್ಮ ರಹಿತವು ಆದುದೆಂದು ಹೇಳಿ, ಭಕ್ತ ಅಂದ್ರೆ ಏನು ಅಂತ ಒಂದು ಹೇಳ್ತೀನಿ, ಉಳಿದದ್ದು ಮತ್ತೆ ನಾಳೆ. ಭಕ್ತ ಸ್ಥಳ ಅಂತಂದ್ರ ಎಲ್ಲ ಅಗಸ್ತ್ಯ ಮಹರ್ಷಿಯೇ ಯಾವನಲ್ಲಿ ನಿಜವಾದ ದೃಢ ಭಕ್ತಿಯು ಶಿವನಲ್ಲಿ ಮತ್ತು ಅವನ ನಿಜ ಭಕ್ತರೂ ಎಂದು ಭೂರುದ್ರರೆನಿಸಿದ ಜಗದಾಚಾರ್ಯರಲ್ಲಿ ವೀರ ಮಹೇಶ್ವರರಲ್ಲಿ ಸ್ಥಿರಗೊಳ್ಳುವುದೋ ಅವನೇ ಭಕ್ತ. ಗೊತ್ತಾಯ್ತ್ರ? ಭಕ್ತ ಸ್ಥಳ ಈ ವೀರಶೈವದೊಳಗ ಭಕ್ತ ಸ್ಥಳ ಅಂದ್ರೆ ಎದಕ್ಕಂತಾರ ಅಂತಂದ್ರೆ ಶಿವನಲ್ಲಿ ಮತ್ತು ಅವನ ನಿಜ ಭಕ್ತರು ಅಂದ್ರೆ ಯಾರು? ಜಗದ್ಗುರುಗಳು ಶಿವ ಮತ್ತು ಶಿವಾಚಾರ್ಯ. ಇವೆರಡರಲ್ಲಿ ಯಾರು ನಿಷ್ಠಾವಂತರಿರ್ತಾರ? ಜಗದಾಚಾರ್ಯರಂದ್ರೆ ಜಗದ್ಗುರುಗಳೇ ಅಲ್ರಿ. ಭೂರುದ್ರರೆನಿಸಿದ ಜಗದಾಚಾರ್ಯರು ಮತ್ತು ಶಿವ ಅಂದ್ರೆ ಶಿವನಲ್ಲಿ ಪ್ಲಸ್ ಶಿವಾಚಾರ್ಯರಲ್ಲಿ ಏನಿರ್ಬೇಕು? ನಿಜವಾದ ದೃಢ ಭಕ್ತಿ ಇರಬೇಕು. ಅವನಿಗೇನಂತಾರ? ಭಕ್ತಸ್ಥಲಿ ಅಂತಾರ. ಯಾರಿಗಂತಾರ್ರಿ ಭಕ್ತಸ್ಥಳ ಅಂತ? ಶಿವನಲ್ಲಿ ಮತ್ತು ಶಿವಾಚಾರ್ಯರಲ್ಲಿ. ನಿಜವಾದ ಭಕ್ತಿ ಶಿವಾಚಾರ್ಯ ಅಂದ್ರ ಯಾರ್ಯಾರು? ಶಿವಶರಣರು ಬರ್ತಾರ, ಶಿವಯೋಗಿಗಳು ಬರ್ತಾರ, ಇವ್ರು ಶಿವಾಚಾರ್ಯರು ಬರ್ತಾರೆ. ಇನ್ನು ಕೆಲವೊಂದು ಕಡೆ ಶಿವಭಕ್ತರು ಬರ್ತಾರೆ, ಸಕ್ಸಸ್ಫುಲ್ ಶಿವಭಕ್ತರು. ಅವ್ರ ಜೀವನದಿಂದಲೂ ನಾವು ಕಲಿತೇವ ಇಲ್ಲ? ಎಷ್ಟೋ ಶಿವಭಕ್ತರು 63 ಪುರಾತನರು, ಅವರೆಲ್ಲ ಶಿವಭಕ್ತರವರು. ಶಿವನಲ್ಲಿ ಮತ್ತು ಶಿವಾಚಾರ್ಯರಲ್ಲಿ ನಿಜವಾದ ದೃಢ ಭಕ್ತಿ ಇರೋರು. ಹೆಂಗದ ನೋಡ್ರಿ. ಎಲ್ಲರೂ ಒಬ್ಬನೇ ಶಿವನನ್ನು ಆರಾಧನೆ ಮಾಡೋರು, ಅದರೊಳಗೆ ಭೇದ ಭಾವ ಮಾಡಬಾರ್ದು. ನೆಕ್ಸ್ಟ್ ಮಹೇಶ. ಶಿವನಲ್ಲಿ ಮತ್ತು ಶಿವಾಚಾರ್ಯರಲ್ಲಿ ನಿಜವಾದ ದೃಢ ಭಕ್ತಿ ಇರುವವನೇ ಯಾರು? ಭಕ್ತಸ್ಥಲಿ ಅನಿಸ್ಕೊತನ್. ಮುಂದಿನ ಮಹೇಶ ಸ್ಥಳದ ನಾಳೆ ನೋಡೋಣ. ಶಿವನಲ್ಲದೆ ಇನ್ನೂ ಸಾಕಷ್ಟು ದೈವಗಳದಾವ. ಅವನಿಗೇನಾಗಬೇಕಾಗ್ಯದ? ಭಕ್ತಸ್ಥಲಿ ಅನಿಸ್ಕೋಬೇಕಾಗಿತ್ತಂದ್ರೆ ಶಿವ ಮತ್ತು ಶಿವಾಚಾರ್ಯರಲ್ಲಿ ಏನಿರ್ಬೇಕು? ಅವನು ದೃಢವಾದ ಮತ್ತು ನಿಜವಾದ ಭಕ್ತಿ ಇರಬೇಕು. ಅವನಿಗೆ ಭಕ್ತಸ್ಥಲಿ ಅಂತಾರೆ. ಈ ರೀತಿ ತಿಳ್ಕೊಂಡು ಬರ್ಕೊಂಡ್ಬಿಡ್ರಿ ಒಂದ್ ಕಡೆ. ನಿಮ್ಮಲ್ಲಿ ಎಲ್ಲರ ಬಲ್ಲಿ ಅದ, ಇದು ನೋಟ್ಬುಕ್ ನೋಟ್ಸ್ ಅದ, ಬರ್ಕೊಳ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶ್ರೀರಾಮ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಶಿವಾಚಾರ್ಯರು ಶಿವ ಯಾರ್ರಿ? ಅವನೇ ಸಚ್ಚಿದಾನಂದ, ಹೌದಿಲ್ಲ? ಶಿವಚರಣರ ಶಿವನು ಅವನೇ, ಶಿವಭಕ್ತರ ಶಿವನು ಅವನೇ, ಶಿವಯೋಗಿಗಳ ಶಿವನು ಅವನೇ. ಆ ಶಿವನನ್ನ ಯಾರ ಆರಾಧನೆ ಮಾಡ್ತಾರೋ ಅವರೆಲ್ಲರೂ ಒಂದೇ.
ಅದನ್ನ ಯಾರು ಪಾಲಿಸ್ತಾರೋ ಅವರೇ ಭಕ್ತರು, ಶಿವಭಕ್ತರು, ನಿಜವಾದ ಭಕ್ತಸ್ಥಲ. ಭಕ್ತರು ಶಿವಭಕ್ತರೊಳಗ ಭೇದ ಭಾವ ಮಾಡೋರು ಅವ್ರ ಭಕ್ತಸ್ಥಲಿಗಳಲ್ಲವೇ ಅಲ್ಲ. ಇವತ್ತು ರಾಯಚೂರಾಗ ನಡೆಸ್ಯಾರ ಮುಂಜಾನೆ ಸಂಜೆ ತನಕ. 12ನೇ ಶತಮಾನದಕ್ಕಿಂತ ಮೊದಲ ಏನು ಇದ್ದಿದ್ದಿಲ್ಲ, 12ನೇ ಶತಮಾನದಾಗೆ ಎಲ್ಲ ಆಗ್ಯದ ಅಂತ ಹೇಳ್ಕೋತ ದೇಶ ಎಲ್ಲ ತಿರುಕೋತ್ ಸುಳ್ಳಗಳು ಹೇಳ್ಕೋತ ಸಮಾವೇಶಗಳು ಮಾಡ್ಕೋತ ಅಡ್ಡಾಡ್ಲಕತ್ತಾರ. ಮೂಲನೇ ಬಿಟ್ಬಿಟ್ಟು ತಾವೇ ದೊಡ್ಡ ಚಾಯ್ನರ್ ಆಗ್ಬಿಟ್ರು. ಈಗ ಏನ್ ಮಾಡ್ತೀರಿ? ನಮ್ಮ ಒಂದು ಹಠ ಸಾಧಿಸೋ ಸಲುವಾಗಿ ಏನೇನು ಸಾಹಿತ್ಯಗಳ ತನ್ನ ಮನಸ್ಸಿಗೆ ಏನು ತಿಳಿದ ಅದನ್ನು ಬದಲಿಸಿ ಬಿಡಕತ್ತ. ಇದೇ ಸಾಹಿತ್ಯ ಆಗಿಬಿಟ್ಟದ. ಒಟ್ಟೆ ಮೂಲ ನಿಜ ಏನದ ಅನ್ನೋದು ನಾನು ತಿಳ್ಕೊಂಡು ಬರೀಬೇಕು ಒಂದು ಅವನೇ ಇಲ್ಲ. ಒಟ್ಟೆ ಹಿಂಗಾಗಿ ಮೂಲ ಬೇಕಾಗಿಲ್ಲ. ಈಗ ನಮ್ಲಿಂತ ಒಂದು ಸೃಷ್ಟಿ ಮಾಡ್ಬೇಕಂತಾರ ಅವ್ರ ಹೊಸ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಮೊದಲನವ್ರು ಹೇಳಲ್ಲ. ವೇದವಾಕ್ಯ ಅದ. ಯಾವಾಗ ವಿಪರೀತ ಬುದ್ಧಿ ಬರ್ಲಕತ್ತದ ಅಂದ್ರೆ ಅಲ್ಲಿ ವಿನಾಶ ಚಾಲು ಆಗ್ಯದ ಅಂತ ಅಷ್ಟೇ. ಏನು ಮುಂದಿನವ್ರಿಗೆ ಇದು ಗೊತ್ತು ಮಾಡ್ಕೊಳ್ಳೋದೇ ಬೇಕಾಗಿಲ್ರಿ. ಯಾರು ಇದು ಯಾರು ಕೇಳಂಗಿಲ್ಲ. ಈಗ ಮುಗಿತು. ಇವ್ರು ಏನ್ ಹೇಳಿದ್ರು, ಯಾರು ಏನ್ ಹೇಳಿದ್ರು ಯಾರಿಗೂ ಯಾರು ಬೇಕೇ ಆಗಿಲ್ಲ. ಈಗ ಬರೀ ರೊಕ್ಕ ಬೇಕಾಗಿದೆ ಈಗ ಮುಂದಿನವರಿಗೆ. ಮುಂದಿನವ್ರು ಇದು ಸತ್ಯ ಅದು ಸತ್ಯ, ಅವ್ರು ಹೇಳಿದ್ ಕರೆ ಇವ್ರು ಹೇಳಿದ್ ಕರೆ, ಅವ್ರು ಬರ್ದದ್ ಕರೆ ಇವ್ರು ಬರ್ದದ್ ಕರೆ, ಗುದ್ದಾಡೋರು ಈ ಜನರೇಷನ್ ಒಂದೇ. ಈಗ ಆ ಗುದ್ದಾಡೋರು ಮಕ್ಕಳು ಮೊಮ್ಮಕ್ಕಳು ಇದಕ್ ಸಂಬಂಧ ಇಲ್ಲ. ನಾವೆಲ್ಲ ಹುಚ್ಚಳ ಮಕ್ಕಳ ಕಣ್ಣಂಗೆ ಕಾಣ್ತೀವಿ. ಅವ್ರ ಕಣ್ಣಾಗ ಏನು ಅವನು ಏನ್ ಹಂಗೆ ಒದರಾಡ್ತಾವ ನಡಿ ಆ ಕಡೆ ಅಂತಾರ. ಅವ್ರದ್ದು ಬೇರೆನೇ ಅದಾರ. ಈಗ ಮುಂದಿನವ್ರದ್ದು ಜನರೇಷನ್ ಇವು ಏನು ಸಂಬಂಧ ಇಲ್ಲ. ನಮ್ಮ ಸಾಹಿತ್ಯ ಬೇಕೇ ಆಗಿಲ್ಲ ಅವ್ರಿಗೆ ಇವೆಲ್ಲ. ನನಗಂತೂ ಹಂಗ ಅನ್ಸ್ಬಿಟ್ಟದು. ನಮ್ಮ ಜನರೇಷನ್ದಾಗ ಅಷ್ಟೇ ತಲೆ ಕೆಡಿಸುತ್ತೇವೆ ನಾವು ಎದ್ರ ಸಲ ತಲೆ ಕೆಡಿಸ್ಕೊಂಡಿವಿ. ನಮ್ಮ ಮಕ್ಕಳಿಗೆ ಏನಾರ ಅದ್ರ ಬಗ್ಗೆ ಒಂದ್ ಚೂರ್ ಅದ್ರೂ ಏನಾರ ಅದೇನ್ ನೋಡ್ರಿ ಸ್ಪರ್ಶ. ಆರಾಮ್ ಪಿಟಿಲ್ ಬಾರಿಸ್ಲಕತ್ತಾರ ಅವ್ರು. ನಾವಿಲ್ಲಿ ಒದ್ದಾಡ್ಲಕತ್ತೀವಿ. ಇವ್ರು ಏನು ಸಾಧನೆ ಮಾಡಿದ್ರು ಅವ್ರ ಮುಂದಿನ ಮಕ್ಕಳು ಮೊಮ್ಮಕ್ಕಳಿಗೆ ಇವು ಯಾವೂ ಬೇಕಾಗಿಲ್ಲ. ಎಲ್ಲ ಮೂಲಿ ಗುಂಪು ಆಗ್ತಾವ್ರಿ. ಎಲ್ಲ ಕಸದ ಬುಟ್ಟಿಗೆ ಹೋಗ್ತಾವ. ಎಲ್ಲ ಹೋಗಿತಾರ್ರಿ ಈಗ ಮೂಲಿಗೆ. ಕರೆ ಏನ್ ಮಾಡಮ್, ಕರೆ ಇದ್ರೆ ಏನ್ ಮಾಡಮ್, ಸುಳ್ಳು ಅದರಿಂದ ಏನ್ ಉಪಯೋಗ ಅಂತಾರ. ಸತ್ಯ ಬೇಕಾಗಿಲ್ಲ, ಸತ್ಯದ ಅನುಭವ ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಅವೆಲ್ಲ ಅವರಿಗೆ ಹುಚ್ಚರ ಕಣ್ಣೆ ಕಾಣ್ತೀವಿ. ಏನೋ ಹುಚ್ಚುಗಳು ಏನೋ ಮಾತಾಡ್ತಾವ ನಡಿ ಆ ಕಡೆ ಅಂತಾರ. ಏನಾಗಲ್ಲ. ನಮ್ ಕಡೆ ಏನ್ ಮಾಡಕ್ ಸಾಧ್ಯದ ಮಾಡ್ಬೋದ್ರಿ. ಮುಂದಿನ ಎಲ್ಲಾರ್ದು ಏನ್ ಮಾಡಕ್